ಮೇಲೆ ಇಟ್ಟಂತ ಒಂದು ಅಭಿಮಾನ ಹಮ್ಮಲ. ಇನ್ನು ನಾವು ಈ ಹೋರಾಟದೊಳಗೆ ನಮ್ಗೆ ಸ್ವಲ್ಪ ಕೇಸ್ ಅಂತೂ ಸಹಜಿಕ್, ತಾವು ಎಷ್ಟು ಜನರಿಗೆ ಕೇಸ್ ಬಿದ್ದಾವೋ ಇಲ್ಲೋ ಗೊತ್ತಿಲ್ಲ. ನಾವು ಕಬ್ಬಿನ ಹೋರಾಟದೊಳಗ ಟನ್ನಿಗೆ 200 300 ಸಿಕ್ಕತ್ತೆ ಅನ್ನೋದು ಒಂದು ಕಡೆ ಆದ್ರ ರೈತರು ಸಾಕಷ್ಟು ಜನ ನಾವು ಕೋರ್ಟ್ಗೆ ಅಲ್ಲಾಡ್ತಿರ್ತೀವಿ. ಯಾಕಂದ್ರೆ ಸರ್ಕಾರಗಳ ನಮ್ಮನ್ನ ಹತ್ತಿಕ್ತಿರ್ತಾವ. ಇವತ್ತಿನ ದಿನ ಏನ್ ತಾವು ನೀರಾವರಿ ಹೋರಾಟ ಕೊಂಡ್ರಲ್ಲ, ಇದೇ ಇವಾಗ ನಾನು ನೋಡಿದ್ನಿ, ಅದನ್ನ ಸ್ವಲ್ಪ ನೀವು ಚಾರ್ಟ್ ರೆಡಿ ಮಾಡಿ. ಏನಂತ ಹೇಳಿದಂದ್ರ ಏಕಲ್ಮಟ್ಟಿ ಏತ್ ನೀರಾವರಿಯಿಂದ 1 ಕಿಲೋಮೀಟರ್ ಒಳಗನ ಯೋಜನೆ ತಮ್ದು ನೀರ್ ಐತಿ. ಚುಪ್ಚಿ ಬಬಲೇಶ್ವರ ಏತ್ ನೀರಾವರಿ ಇದರಿಂದ 1.5 ಕಿಲೋಮೀಟರ್ ಐತಿ. ಕೃಷ್ಣಾ ನದಿ 12 ಕಿಲೋಮೀಟರ್ ಐತಿ. ಆದ್ರೆ ನೀವು ನೀರು ಬೇಡ್ತಕ್ಕಂಥದ್ದು 120 ಕಿಲೋಮೀಟರ್. ಈ ತರ ಯಾಕಂದ್ರ ಸರ್ಕಾರಗಳು ಯಾವುದೇ ಯೋಜನೆ ಮಾಡಿದ್ರು ಸುಧಾ ಆಳವಾಗಿ ಅದರ ಬದಲು ಅಧ್ಯಯನ ಮಾಡಿ ಇಂಜಿನಿಯರ್ಗಳು ನಮ್ಗೆ ನೀರು ಅದ್ದೂಲ್ಗಿ ಗ್ರಾಮದ ಎಕ್ಕುಂಡಿ ಹೆಬ್ಬಾಳಟ್ಟಿ ಈ ಭಾಗದ ಸುಮಾರು ಒಂದು 4-5 ಗ್ರಾಮದ ನೀರಿ ಯೋಜನೆ ಯಾವ ರೀತಿ ನಾವು ಮಾಡಬೇಕು, ನೀರ್ ಹೆಂಗ್ ಬರ್ತಾವ. ಈಗ ನಮ್ಮೊಳಗನ ಜಗಳ. ಯಾಕಂದ್ರ ಕೆನಾಲ್ ನೀರ್ ಬಿಟ್ಟಿರ್ತಾರ, ಅಲ್ಲಿ ರೈತ ಎಲ್ಲ ನೀರ್ ಹಾಸ್ತಿರ್ತಾನ, ನಮಗ್ ನೀರ್ ಬರೋದಳು. ಯಾಕಂದ್ರೆ ನಾವು ಲಾಸ್ಟಕ್ ನಮ್ಮ ಹಿರಿಯರೊಳಗ ಒಂದು ಪದ್ಧತಿ ಇತ್ತ, ಲಾಸ್ಟಕ್ ಊಟ ಮಾಡಬಾರ್ದತ್ತ, ಲಾಸ್ಟಕ್ ಮಾತಾಡಕ್ ಮೈಕ್ ಕೊಡಬಾರ್ದ. ಯಾಕಂದ್ರೆ ನೀವು ಲಾಸ್ಟ್ ಅದಿರಿ ನೀವು. ಯಾಕಂದ್ರೆ ನೀರಲ್ಲಿ ಎಲ್ಲ ಫಸ್ಟ್ ಕಾಕಂಡಿಕೆ ಆಗಿರ್ವಿ, ಚೇಗುನ್ಸಿ ಈ ತರ ಅಲ್ಲೆಲ್ಲ ಸಂಗಾಪುರ ಎಲ್ಲರೂ ನೀರು ಹಾಸ್ಕೊಂಡ ನಿಮ್ಗೆ ಲಾಸ್ಟಕ್ಕೆ ಬಂದ್ರೆ ಬಂದು ಬರ್ಲಿಕ್ಕಂದ್ರೆ ಇಲ್ಲ. ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಈ ಯೋಜನೆಯಿಂದ ನಿಮಗ ಪ್ರತಿ ಸರಿ ನೀವು ಹೋರಾಟ ಮಾಡೋದಾಗ್ತತಿ, ಆದ್ರೆ ನಿಮ್ಗೆ ನೀರು ಬರೋದಿಲ್ಲ. ಈ ಯೋಜನೆ ಬೇಡ. ತಾವೆಲ್ಲರೂ ಏನು ಹೋರಾಟಗಾರರು ನೀವೆಲ್ಲ ರೈತರು ಕೂಡ ಒಂದು ಅಧ್ಯಯನ ಮಾಡಿ ನೀವು ಒಂದು ಯೋಜನೆ ಮಾಡ್ರಿ ಮಾಡತ್ರ ಇದು ಹೋರಾಟ ಸೂಕ್ತವಾದ. ಯಾಕಂದ್ರೆ ನೀವು ಎಷ್ಟೊತ್ತು ಹೋರಾಟ ಮಾಡೋರು, ನಮ್ಮ ರೈತರೊಳಗನ ಜಗಳ ಆಗ್ತದೆ. ನೀರು ಲಾಸ್ಟ್ ತನಕ ಅವ್ರಿಗೆ ಬಿಡಕ್ ಆಗೋದಿಲ್ಲ. ನಾವು ಅವ್ರಿಗೆ ಪ್ರತಿ ಸರಿ ನೀರು ಕೊಡ್ರಿ ಅಂತ ಹೇಳಿ ನಮಗ ಅನ್ನೋದಾಗೋದಿಲ್ಲ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನೀವು ಈ ಹೋರಾಟ ನೀರಾವರಿ ಏನು ಹೋರಾಟ ನೀವು ಹಾಕೊಂಡರಲ್ಲ, ನಿಮ್ಮ ಹೋರಾಟ ಇದು ನಿರಂತರ ಇರಲಿ. ನಿಮಗೆ ನೀರಾವರಿ ಯೋಜನೆ ಆಗಲಿ, ಎಲ್ಲರ ರೈತರ ಬಹಳ ಹಸನ ಆಗಲಿ, ಯಾವುದೇ ಕಾರಣಕ್ಕೂ ಹೋರಾಟ ಹಿಂಜರಿಬಾರ್ದು. ಇಲ್ಲಿ ಈಗ ಇವ್ರು ಹೇಳಕತ್ತಿದ್ರು ಏನಂತ ಹೇಳಿದಂದ್ರ ಕಾಂಗ್ರೆಸ್ ಬಿಜೆಪಿ ಬೇಯ್ಬ್ಯಾಡ್ರಿ ಅಂತೇಳಿ. ಅಧಿಕಾರದಾಗಿರಂತವ್ರು ತಮ್ಮೆಲ್ಲರಿಗೂ ಗೊತ್ತೈತಿ ನಮ್ದು ಯಾರ್ದು ಮುಲಾಜಿ. ನಾವು ಇದ್ದನ್ನ ಹೇಳ್ಬಿಡ, ಕಾಂಗ್ರೆಸ್ ಅವರು ಬೇಯವ್ರ, ಬಿಜೆಪಿ ಅವ್ರನ್ನು ಬೇಯವ್ರ. ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ರ ಅಂತ ಹೇಳಿತಂದ್ರ ನಾವೇನು ಅವ್ರಿಗೆ ಏನು ಅನ್ನೋದಿಲ್ಲ. ಈ ಕಾಂಗ್ರೆಸ್ದವರು MB ಪಾಟೀಲ್ರು ಯೋಜನೆ ಚಲೋ ಮಾಡ್ಯಾರ, ಅವ್ರು ಚಲೋ ಮಾಡಿದವ್ರು ಮಾಡ್ಯಾರ ಅಂದಿವು. ಬಿಜೆಪಿ ಅವರು ಯೋಜನೆ ಚಲೋ ಮಾಡಿದಾಗ ಮಾಡ್ಯಾರ ಅಂದಿವು. ಯೋಜನೆ ಮಾಡಿಲ್ಲ, ಮಾಡಿಲ್ಲ ಮಾಡಿ ಕೊಡಿರ್ತೀವಿ. ಇಷ್ಟಲ್ಲ ನಮ್ಮ ಉದ್ದೇಶ. ಏನ್ ಬೇರೆ ಏನೈತೆ? ಯಾರನ್ನು ನಾವು ದ್ವೇಷ ಮಾಡ್ಬೇಕು ಅನ್ನುವಂತ ಉದ್ದೇಶ ಇಟ್ಟುಕೊಂಡ ಈ ಹೋರಾಟಗಾರರು ಈ ವೇದಿಕೆಯನ್ನ ಹಾಕೊಂಡಿವಿ. ನಮಗ್ ಬೇಕಾಗಿರ್ತಕ್ಕಂಥ ನೀರ, ನಮ್ಗೆ ಬೆಳೆಗಳಿಗೆ ನೀರು ಕೊಡ್ರಿ ಅನ್ನುವಂತ ಆಲೋಚನೆ. ಅದಕ್ಕಾಗಿ ತಾವು ಯಾವತ್ತೂ ಕೂಡ ಧೃತಿಗೆಡಬೇಡ್ರಿ. ನಿಮ್ಮ ಹೋರಾಟಕ್ಕೆ ನಮ್ದ ಸದಾ ಬೆಂಬಲ ಇರ್ತತಿ. ಇದು ಬಿಜಾಪುರ ಮತ್ತು ಬಾಗಲಕೋಟೆ 2 ಜಿಲ್ಲೆಯ ಗ್ರಾಮದ ಜನರಿಗೆ ಅನುಕೂಲ ಐತಿ.